ಆಕ್ಚುಲಿ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿಸಿದ್ ಯಾರು? ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲನ್ನ ಹಾಕಿದ್ದು ಟಿಪ್ಪು ಸುಲ್ತಾನೇನ? ಕನ್ನಂಬಾಡಿ ವಿಚಾರದಲ್ಲಿ ಖ್ಯಾತೆಯನ್ನ ತೆಗಿತಾ ಇದ್ದಾರ ಈ ಬಿಜೆಪಿಗರು? ನಮಸ್ಕಾರ. ಕೃಷ್ಣರಾಜಸಾಗರ, KRS, ಕನ್ನಂಬಾಡಿ ಕಟ್ಟೆ, ಹೀಗೆ ಹಲವು ಹೆಸರುಗಳಿಂದ ಕರೆಸಿಕೊಳ್ಳೋ ಹಳೆಯ ಮೈಸೂರು ಪ್ರಾಂತ್ಯದ ಜೀವನದಿಯಾಗಿರೋ ಕಾವೇರಿಗೆ ಅಡ್ಡಲಾಗಿ ಕಟ್ಟಿರೋ ಜಲಾಶಯ ಸದ್ಯ ವಿವಾದದ ಕೇಂದ್ರ ಬಿಂದು ಆಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಖ್ಯಾತಿಯನ್ನ ಪಡೆದಿರೋ ಕನ್ನಂಬಾಡಿ ಕಟ್ಟೆ ಕೇವಲ ನೀರಾವರಿ ಯೋಜನೆ ಅಷ್ಟೇ ಆಗಿರದೆ ಇದು ಈಗ ರಾಜಕೀಯ, ಐತಿಹಾಸಿಕ ಹಾಗೂ ಸಾಮಾಜಿಕ ಚರ್ಚೆಗಳ ಕೇಂದ್ರ ಬಿಂದು ಆಗ್ಬಿಟ್ಟಿದೆ. ಸದ್ಯ ಕನ್ನಂಬಾಡಿ ಕಟ್ಟೆಗೆ ಅಡಿಗಲನ್ನ ಹಾಕಿದವರು ಯಾರು ಅನ್ನೋ ವಿಚಾರ ಸದ್ಯ ಹೆಚ್ಚು ಸದ್ದು ಮಾಡ್ತಾ ಇದೆ. ರಾಜಕೀಯ ನಾಯಕರು ಈ ಬಗ್ಗೆ ಟೀಕೆ, ಟಿಪ್ಪಣಿಗಳನ್ನ ಮಾಡ್ತಾ ಕೂತಿದ್ದಾರೆ. ಮೊದಲಿಗೆ ಈ ವಿವಾದದ ಮೂಲ ಪ್ರಾರಂಭ ಆಗಿದ್ದು ಎಲ್ಲಿಂದ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ HC ಮಹದೇವಪ್ಪ ಅವರು ನೀಡಿರೋ ಹೇಳಿಕೆ. ಹೌದು, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಭಾನುವಾರ ಡಾಕ್ಟರ್ BR ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಕನ್ನಂಬಾಡಿ ಕಟ್ಟೆ ಕೃಷ್ಣರಾಜಸಾಗರ ಜಲಾಶಯ ನಿರ್ಮಾಣಕ್ಕೂ ಮೊದಲು ಅಡಿಗಲನ್ನ ಹಾಕಿದ್ದೆ ಟಿಪ್ಪು ಸುಲ್ತಾನ್. ಅದನ್ನ ಹೇಳ್ಕೊಡೋದಕ್ಕೆ ಧೈರ್ಯನೇ ಇಲ್ಲದಾಗಿದೆ ಅಂತ ಸಚಿವರು ಹೇಳಿಕೆಯನ್ನ ನೀಡಿದ್ರು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇದೀಗ ಈ ಹೇಳಿಕೆಗೆ ಬಿಜೆಪಿಯ ಹಲವು ನಾಯಕರು ಟೀಕೆ, ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ. ಇತಿಹಾಸವನ್ನ ತಿರುಚಿ ಮಾತಾಡ್ತಾ ಇದ್ದಾರೆ. ಹೌದು, ಮೊದಲಿಗೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರೋ ಮೈಸೂರು ಸಂಸದ ಯದುವೀರ್ ಅವರು, ಸಚಿವರದು ಹಾಸ್ಯಾಸ್ಪದ ಹೇಳಿಕೆ, ಸಾಕ್ಷಿ ಎಲ್ಲಿಯೂ ಕೂಡ ಇಲ್ಲ, ಕನ್ನಂಬಾಡಿ ಕಟ್ಟಿರೋದು ಯಾರಂತ ಎಲ್ರಿಗೂ ಕೂಡ ಗೊತ್ತಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಸುದೀರ್ಘವಾಗಿ ಟ್ವೀಟ್ ಅನ್ನ ಮಾಡಿರೋ ವಿರೋಧ ಪಕ್ಷದ ನಾಯಕರಾಗಿರೋ R ಅಶೋಕ್ ಅವರು, KRS ಜಲಾಶಯಕ್ಕೆ ಮತ್ತಾಂಧ ಟಿಪ್ಪು ಸುಲ್ತಾನನ ಹೆಸರಿಟ್ಟು TS ಜಲಾಶಯ ಅಂತ ಮರುನಾಮಕರಣ ಮಾಡೋ ಹುನ್ನಾರ ನಡೀತಾ ಇದೆಯಾ ಅಂತ ಪ್ರಶ್ನೆ ಮಾಡಿ ತಮ್ಮ ಕೊಳಕು ರಾಜಕೀಯ ಮನಸ್ಥಿತಿಯನ್ನ ಹೊರಹಾಕಿದ್ದಾರೆ. ಇಷ್ಟೇ ಅಲ್ಲ, ಮಾಜಿ ಸಂಸದ ಪ್ರತಾಪ್ ಸಿಂಹ, ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಹಾಗೇನೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಇವರೆಲ್ಲರೂ ಕೂಡ ಸಚಿವರ ಹೇಳಿಕೆಗೆ ಕಿಡಿಕಾರ್ತಾ ಇದ್ದಾರೆ. ಹಾಗಿದ್ರೆ ಸತ್ಯ ಏನು? ಸಚಿವರು ಹೇಳಿದ್ದು ಕನ್ನಂಬಾಡಿ ಕಟ್ಟೆಗೆ ಅಡಿಗಲನ್ನ ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ, ಆದ್ರೆ KRS ಡ್ಯಾಮ್ ಕಟ್ಸಿರೋದು ಅಂತ ಹೇಳಲಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ದೇ ಇರೋ ಈ ಬಿಜೆಪಿಗರು ಮೊಸರಲ್ಲಿ ಕಲ್ಲನ್ನ ಹುಡುಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೌದು, ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಗ್ರಾಮದ ಬಳಿ ಕಾವೇರಿ ನದಿಗೆ ಅಣೆಕಟ್ಟನ್ನ ಕಟ್ಟೋದಕ್ಕೆ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಅವರು ಪ್ರಯತ್ನ ಪಟ್ಟಿದ್ರು. ಟಿಪ್ಪು ಸುಲ್ತಾನ್ 1794ರಲ್ಲಿ 70 ಅಡಿ ಎತ್ತರ ಅಣೆಕಟ್ಟು ನಿರ್ಮಾಣ ಮಾಡೋದಕ್ಕೆ ಅಸ್ಥಿ ಭಾರವನ್ನ ಹಾಕಿಸಿದ್ರು ಅಂತ ಕೃಷ್ಣರಾಜಸಾಗರ ಅಣೆಕಟ್ಟೆಯ ದಕ್ಷಿಣ ದ್ವಾರದ ಪೂರ್ವ ಭಾಗದ ಗೋಡೆಯ ಮೇಲಿರೋ ಫಲಕಗಳಲ್ಲಿ, ಪರ್ಷಿಯನ್, ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯ ಶಿಲಾ ಫಲಕಗಳಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಇಷ್ಟೇ ಅಲ್ಲ, ಈ ಚರಿತ್ರೆಯ ಪುಟಗಳಲ್ಲಿರೋ ಲಿಖಿತ ಮಾಹಿತಿಯನ್ನ ಆಧರಿಸಿ ಈ ಶಿಲಾ ಫಲಕವನ್ನ ಕೆತ್ತಿರೋ ಸಾಧ್ಯತೆ ಇದೆ ಅಂತ ಪ್ರೊಫೆಸರ್ PV ನಂಜರಾಜ್ ಅರಸ್ ಅವರು ಹೇಳಿದ್ದಾರೆ. 1799ರಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ನಂತರ 112 ವರ್ಷಗಳ ಬಳಿಕ 1911ರಲ್ಲಿ ಟಿಪ್ಪು ಅಡಿಗಲನ್ನ ಹಾಕಿದ್ರು ಅಂತ ಹೇಳಲಾಗ್ತಾ ಇರೋ ಸಮೀಪದಲ್ಲೇನೆ ನಾಲ್ವಡಿಯವರ ಕಾಲದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನ ಕಟ್ಟೋ ಕಾರ್ಯ ಆರಂಭ ಆಯಿತು. ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1910ರಲ್ಲಿ ನೀಲ ನಕ್ಷೆಯನ್ನ ರೂಪಿಸಿದ್ರು. 1911ರ ಅಕ್ಟೋಬರ್ 12ರಂದು ಮೈಸೂರು ಸರ್ಕಾರ ಅಧಿಕೃತ ಆದೇಶವನ್ನ ಹೊರಡಿಸಿ 2,53,00,000 ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಶುರುವಾಯಿತು. ಇಷ್ಟೇ ಅಲ್ಲ, ಕನ್ನಂಬಾಡಿ ಕಟ್ಟೆ ನಿರ್ಮಾಣದ ಹಂತದಲ್ಲಿ ಸಾವಿರಾರು ಸವಾಲುಗಳು ಮಹಾರಾಜರ ಮುಂದೆ ಇದ್ವು. ಹಣಕಾಸಿನ ಕೊರತೆ ತೀವ್ರ ಆದಾಗ ಮಹಾರಾಜರು ಖಾಸಗಿ ಭಂಡಾರದಲ್ಲಿದ್ದ 3 ಮೂಟೆ ಚಿನ್ನಾಭರಣ ಮತ್ತು ವಜ್ರ ವೈಢೂರ್ಯಗಳನ್ನ ಮುಂಬೈ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರು. ಅದರಿಂದ ಬಂದ ಹಣದಿಂದ ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. 1931ರಲ್ಲಿ 130 ಅಡಿ ಎತ್ತರದ ಅಣೆಕಟ್ಟು ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತು. ಕನ್ನಂಬಾಡಿ ಕಟ್ಟೆ ನಿರ್ಮಾಣಕ್ಕೆ ಹಲವರ ಸಹಕಾರನೇ ಇದೆ, ಹಲವರ ಶ್ರಮ ಕೂಡ ಅಣೆಕಟ್ಟು ನಿರ್ಮಾಣದಲ್ಲಿದೆ. ಟಿಪ್ಪು ಅಡಿಗಲನ್ನ ಹಾಕಿಲ್ಲ ಅಂತ ವ್ಯರ್ಥ ವಾದವನ್ನ ಮಾಡಿ ಇದರಲ್ಲಿ ಧರ್ಮವನ್ನ ಎಳೆದು ತರೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರೋ ಈ ಬಿಜೆಪಿ ನಾಯಕರು ಒಂದು ಬಾರಿ ಕನ್ನಂಬಾಡಿ ಅಣೆಕಟ್ಟಿನ ಬಳಿ ತೆರಳಿ ಅಲ್ಲಿರೋ ಗೋಡೆಗಳ ಮೇಲೆ ಟಿಪ್ಪು ಸುಲ್ತಾನರ ಚಿತ್ರಗಳ ಕೆತ್ತನೆ ಯಾಕೆ ಮಾಡಲಾಗಿದೆ, ಅಲ್ಲಿ ಯಾಕೆ ಟಿಪ್ಪು ಸುಲ್ತಾನರ ಬಗ್ಗೆ ಶಾಸನವನ್ನ ಕೆತ್ತಿಸಲಾಗಿದೆ, ಈ ಬಗ್ಗೆ ಬಿಜೆಪಿಗರು ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ಬೇಕಾಗಿದೆ.
ಹಾಗೇನೆ ಅಲ್ಲಿ ಕೆತ್ತಿಸಿರುವ ಶಾಸನದಲ್ಲಿ ಏನು ಬರೆಯಲಾಗಿದೆ ಅನ್ನೋದನ್ನು ಕೂಡ ಈ ಬಿಜೆಪಿ ನಾಯಕರು ನೋಡಬೇಕಾಗಿದೆ. ಕನ್ನಂಬಾಡಿ ಅಣೆಕಟ್ಟಿನ ನಿರ್ಮಾಣ ಮಾಡೋದಕ್ಕೆ 18ನೇ ಶತಮಾನದಲ್ಲೇನೆ ಟಿಪ್ಪು ಸುಲ್ತಾನರು ಅಡಿಗಲನ್ನ ಹಾಕಿದ್ರು ಅಂತ ಇತಿಹಾಸ ಹೇಳುತ್ತೆ. ಇದಕ್ಕೆ ಸಾಕ್ಷಿ ಅಂದ್ರೆ ಕನ್ನಂಬಾಡಿ ಅಣೆಕಟ್ಟಿನ ದ್ವಾರದ ಗೋಡೆಯಲ್ಲಿನೇ ಟಿಪ್ಪು ಸುಲ್ತಾನರ ಚಿತ್ರ ಇದೆ. ಅಷ್ಟೇ ಅಲ್ಲದೆ ಈ ಯೋಜನೆಯ ಬಗ್ಗೆ ಕಲ್ಲಿನಲ್ಲಿ ಕೆತ್ತಿಸಿದ ಶಾಸನ ಕೂಡ ಇದೆ. ಸ್ವತಃ ಇದನ್ನ KRS ಅಣೆಕಟ್ಟು ನಿರ್ಮಾಣ ಮಾಡಿದ ಮೈಸೂರು ಮಹಾರಾಜರೇ ಹಾಕಿಸಿದ್ದಾರೆ. ಕನ್ನಂಬಾಡಿ ಕಟ್ಟೆಗೆ ಅಡಿಗಲನ್ನ ಹಾಕಿದವರು ಯಾರು ಅನ್ನೋ ಬಗ್ಗೆ ತಿಳಿದಿದ್ರೂ ಕೂಡ ದ್ವೇಷವನ್ನ ಕಾರೋ ಕೆಲಸವನ್ನ ಈ ಬಿಜೆಪಿಗರು ಮಾಡ್ತಾ ಇದ್ದಾರೆ. ವಾಸ್ತವದಲ್ಲಿ KRS ಅಣೆಕಟ್ಟು ನಿರ್ಮಾಣದ ಸಮಯದಲ್ಲೇ ಟಿಪ್ಪು ಶಾಸನದ ಬಗ್ಗೆ ಗೋಡೆಗೆ ಹಾಕಿಸಿರುವ ನಮ್ಮ ಮಹಾರಾಜರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಸತ್ಯ ತಿಳಿದಿದ್ರೂ ಕೂಡ ಜನರನ್ನ ದಾರಿ ತಪ್ಪಿಸೋದಕ್ಕೆ, ಒಂದು ಸಮುದಾಯದ ವಿರುದ್ಧ ಜನರನ್ನ ಎತ್ತಿ ಕಟ್ಟೋದಕ್ಕೆ, ವೋಟ್ ಬ್ಯಾಂಕ್ಗಾಗಿ ಈ ರೀತಿ ಹೇಳಿಕೆಯನ್ನ ನೀಡಿ ಜನರಲ್ಲಿ ಆಕ್ರೋಶ ತುಂಬುವ ಕೆಲಸವನ್ನ ಈ ಬಿಜೆಪಿಗರು ಮಾಡ್ತಾ ಇದ್ದಾರೆ. KRS ಜಲಾಶಯ ಕೇವಲ ಕಲ್ಲು, ಮಣ್ಣು, ಸಿಮೆಂಟ್ನಿಂದ ಕಟ್ಟಿರೋದಲ್ಲ. ಅದು ಮೈಸೂರು ಸಂಸ್ಥಾನದ ದಕ್ಷ ಆಡಳಿತ, ಎಂಜಿನಿಯರಿಂಗ್ ಕೌಶಲ್ಯ ಮತ್ತು ಕೋಟ್ಯಾಂತರ ರೈತರ ಬದುಕನ್ನ ಹಸನುಗೊಳಿಸಿದ ಜೀವಂತ ಸಾಕ್ಷಿ. ಕರ್ನಾಟಕದ ನೀರಾವರಿ ಮತ್ತು ಕುಡಿಯುವ ನೀರಿನ ಅಗತ್ಯಗಳಿಗೆ ಮಹತ್ವದ ಕೊಡುಗೆ ಈ ಕನ್ನಂಬಾಡಿ ಕಟ್ಟೆ. ಆದರೆ ಕನ್ನಂಬಾಡಿ ಕಟ್ಟೆಯ ಸುತ್ತಲಿನ ಈ ರಾಜಕೀಯ ವಿವಾದ ಕರ್ನಾಟಕದಲ್ಲಿ ಕೋಮುವಾದದ ಚರ್ಚೆಗೆ ಇಂಬನ್ನ ಕೊಡುತ್ತೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಈ ಚರ್ಚೆ ಇತಿಹಾಸವನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋ ಒಂದು ಉದಾಹರಣೆ ಆಗಿದೆ. ಇತಿಹಾಸವನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳೋದು ಕರ್ನಾಟಕದ ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆಯನ್ನ ತರಬಹುದು. ಇತಿಹಾಸದ ವಿಚಾರದಲ್ಲಿ ತಿಪ್ಪೆ ಸಾರಿಸೋ ಕೆಲಸವನ್ನ ಈ ಬಿಜೆಪಿಗರು ಈಗಲಾದ್ರೂ ಕೂಡ ಬಿಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.